ನಮ್ಮದು ನೆಕ್ಸ್ಟ್ ಪಯಣ ಬಂದ್ಬಿಟ್ಟು ವಾಟರ್ ಫಾಲ್ಸ್. ಅಲ್ಲಿ ಹೋಗ್ಬಿಟ್ಟು ತೋರಿಸೋಣ, ನಿಕ್ಕೋ ವಾಟರ್ ಫಾಲ್ಸ್. ಇವಾಗೇ ಡಿಸೈಡ್ ಮಾಡಿದ್ವಿ, ಮೆಗ್ಡಿ ಹೋಗಿ ಡಿಸೈಡ್ ಮಾಡಿದ್ವಿ. ಹೊರಗಡೆ ನೋಡಿ ಸೀನ್ ಹೆಂಗಿದೆ, ಅನ್ನಾಹುತ ಇದೆ ಸೀನ್, ಸೂಪರಾಗಿದೆ. ಇಲ್ಲಿ ತುಂಬ ಚೆನ್ನಾಗಿದೆ, ಮಳೆ ವಾತಾವರಣ ಥರ ಆಗಿದೆ, ಸೂಪರಾಗಿದೆ ಮಳೆ ವಾತಾವರಣ. ಹಾಂ ಅದೇ ಕರೆಕ್ಟ್. ಇವಾಗೇನು ಇಲ್ಲಿಂದ ಇಲ್ಲಿ ಟ್ರೈನ್ ಸ್ಟೇಷನ್ ಇದೆ ಇಲ್ಲಿ. ಓ ಕರೆಕ್ಟ್, ಇಟ್ಸ್ ಟ್ರೈನ್ ಹಿಯರ್, ಟ್ರೈನ್ ಸ್ಟೇಷನು ಇದೆ, ತುಂಬ ಚೆನ್ನಾಗಿದೆ. ಏನು ಆನೆಗುಂಡಿ ಅಂತ ಏನು ಹೇಳ್ತಾರಲ್ಲ ಕಿರಣ್? ಓ ಹಂಪಿ ಆನೆ ಕರೆಕ್ಟ್, ಅಲ್ಲಿ ಫಾಲ್ಸ್ ಥರನೇ ಇದೆ. ಹಾಂ ಕರೆಕ್ಟ್, ಚೆನ್ನಾಗಿದೆ. ಈ ಪಕ್ಕದಲ್ಲಿ ಟ್ರೈನ್ ಇದೆ, ಟ್ರೈನಲ್ಲಿ ಬಂದರೆ ಚೆನ್ನಾಗಿರುತ್ತೆ ಇಲ್ಲೆಲ್ಲ. ಅಲ್ಲ ಮೆಗ್ಡಿ ಹುಡುಕ್ತಾ ನೋಡಿ, ಅದು ಹಳ್ಳಿಯಲ್ಲಿ ಬಂದು ಎಷ್ಟು ಚೆನ್ನಾಗಿದೆ ಹಳ್ಳಿ, ಇದು ಸೂಪರಾಗಿದೆ. ಸ್ಟಿಲ್ ಹೌ ಲಾಂಗ್ ಮಾಹಿರ್? 6 minutes ಅಂತೆ ಮೆಗ್ಡಿ ಹೋಗೋಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ, ರೋಡ್ ನೋಡಿ ಎಷ್ಟು ಕ್ಲೀನಾಗಿದೆ, ಮನೆಗಳು ನೋಡಿ ಹೆಂಗಿದೆ, ಎಲ್ಲ ಮನೆ ಮೇಲೆಲ್ಲ ಅಂಟೆನೆಲ್ಲ ಇದೆ. ಒಂದು ಮಿಸ್ಟೇಕ್ ಆಯ್ತು ರೀ. ಏನು ಮಿಸ್ಟೇಕ್ ಗೊತ್ತಾ? ಇಲ್ಲಿ ಮೆಗ್ಡಿ ಬಂದ ತಕ್ಷಣ ನನಗೆ ಜ್ಞಾಪಕ ಬಂತು, ಇಂಡಿಯನ್ ರೆಸ್ಟೋರೆಂಟ್ ಹೋಗಿದ್ರೆ ಚೆನ್ನಾಗಿರುತ್ತಲ್ಲ ಅಂತ. ಏನಕ್ಕಂದರೆ ಜಪಾನಲ್ಲಿ ಎಲ್ಲ ಕಡೆ ಇಂಡಿಯನ್ ರೆಸ್ಟೋರೆಂಟ್ ಇದೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಮೆಗ್ಡಿ ಬಂತು ನೋಡಿ, ಮೆಗ್ಡಿ ಹಿಂಗಿದೆ, ಪಾರ್ಕಿಂಗೇ ಕಷ್ಟ. ಅಯ್ಯೋ, ನೋ ಪಾರ್ಕಿಂಗ್ ಹಿಯರ್. ದಿಸ್ ಡ್ರೈವ್ ಇನ್ ಆ್ಯಂಡ್ ಡ್ರೈವ್ ಔಟ್. We can go inside there and parking ಕಷ್ಟ ಇದೆ. How about we park the Docomo and come here? Yeah, we see if no any parking, then we go Docomo and we can come to by walk. ಏನು ರೀ ಜಪಾನಲ್ಲಿ? ನೋ ಮೈ. ಬನ್ನಿ ಮೆಗ್ಡಿ ಬಂತು, ಇಳ್ಕೊಳ್ಳೋಣ. ಕಾರಲ್ಲಿ ಸ್ವಲ್ಪ ಕೂತ್ಕೊಂಡು ಹೊರಗಡೆ ಇಳಿದು ಮೈ ಮುರಿಯೋದು ಮಜಾನೇ ಬೇರೆ ಇರುತ್ತೆ. ಬನ್ನಿ, ಈಗ ಮೆಗ್ಡಿ ಬಂತು. ಜಸ್ಟ್ ಮಿಸ್ ಆಯ್ತು ಇಂಡಿಯನ್ ರೆಸ್ಟೋರೆಂಟ್. ಏನು ಮಾಡೋಕ್ಕಾಗಲ್ಲ, ಹೋಗೋಣ ಬನ್ನಿ. ನೋಡಿ ಮೆಗ್ಡಿ ಬಂತು, ನನ್ನದೇ ಇದೆಯಲ್ಲ ಸ್ಟ್ರಾಬೆರಿ, ಒಂದು ಬರ್ಗರ್ ಇದೆ, ಕಿರಣ್ ಅವ್ರ ಕಾಫಿ ಮತ್ತು ಅದು ಫ್ರೆಂಚ್ ಫ್ರೈಸ್ ತಿಂತಾ ಇದ್ದಾರೆ. ಸೊ ಊಟ ಮಾಡ್ಕೊಂಡು ನೆಕ್ಸ್ಟ್ ವಾಟರ್ ಫಾಲ್ಸ್ ಹೋಗೋಣ. ಓಡಿ 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 ಓಡಿ, ಮಳೆ ಇದೆ ಮಳೆ ಇದೆ ಮಳೆ ಇದೆ ಮಳೆ ಇದೆ ಮಳೆ ಇದೆ ಮಳೆ ಇದೆ ಮಳೆ ಇದೆ. ಅಯ್ಯೋ 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 ಅಯ್ಯೋ, ಓಡಿ 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 ಓಡಿ, ಮಳೆ 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 ಬರ್ತಾಯಿದೆ, ಮಳೆ ಬರ್ತಾಯಿದೆ. ನೋಡಿ ಮಳೆ ಸ್ಟಾರ್ಟ್ ಆಯ್ತು ಈಗ, ಮಳೆ ಸ್ಟಾರ್ಟ್ ಆಗಿದೆ. ಹಿಂಗಿದೆ ಒಳಗಡೆ ಜಿಟಿ 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 ಮಳೆ ಇದೆ. ನಮ್ಮ ಧಾರವಾಡ ಮಳೆ ಬರ್ತಾಯಿದೆ. ಹೋಯ್ತು, ಮಳೆ ಮತ್ತು ಬಿಸಿಲು ಒಟ್ಟಿಗೆ ಬರ್ತಾಯಿದೆ. ಈಗ ಎಲ್ಲ ಕ್ಲೈಮೇಟ್ ಎಂಜಾಯ್ ಮಾಡ್ತಾಯಿದ್ದೀವಿ ಈಗ, ಬಿಸಿಲು ಮಳೆ ಚಳಿ ಗಾಳಿ ಎಲ್ಲನೂ ಇದೆ. ಸೊ ಹೌ ಫಾರ್ ಇಸ್ ದಟ್ ಒನ್ ದ ವಾಟರ್ ಫಾಲ್? ನೋಡಿ ಸಾಕಾಗಿದೆ, ಮಳೆನೂ ಇದೆ ಬಿಸಿಲು ಇದೆ. ಮುಂದೆ ಅಂತೂ ಬೆಟ್ಟದಲ್ಲಿ ಮೋಡೆಲ್ಲ ಮುಚ್ಕೊಂಡು ಸೂಪರ್ ಸೀನ್ ಕಾಣ್ತಾ ಇದೆ. ಈ ಕ್ಯಾಮ್ರಾದಲ್ಲಿ ನಿಮ್ಗೆ ಕಾಣ್ತಾ ಇಲ್ಲ ಗೊತ್ತಿಲ್ಲ, ನನಗಂತೂ ಸೂಪರಾಗಿ ಕಾಣ್ತಾ ಇದೆ. ಓಕೆ, ಚೆನ್ನಾಗಿದೆ ಸೀನ್, ಮಾತ್ರ ಸಾಕಾಗಿದೆ ಕಿರಣ್. ನೋಡಿ ಮತ್ತೆ ಹೇರ್ ಪಿನ್ ಕರು ಬರ್ತಾ ಇದೆ ನೋಡಿ, ಹೇಗಿದೆ ಹೊರಗಡೆ, ಸೂಪರಾಗಿದೆ. ಏನು ಚೆನ್ನಾಗಿದೆ ಕಿರಣ್, ಇದು ಕ್ಲೈಮೇಟ್ ಮಾತ್ರ ಸೂಪರಾಗಿದೆ. ಹೊರಗಡೆ ದಟ್ಟ ಇದು ಕಾಡಿದು ಬೆಟ್ಟ, ಹಿಮವತ್, ನನಗಂತೂ ಹಿಮವತ್ ಏನದು ಗೋಪಾಲ ಪರ್ವತ ಅಂತ. ಅದೇ ನೋಡಿ, ಎಲ್ಲರೂ ಒಂದೇ ಲೈನಲ್ಲಿ ಮೇಂಟೈನ್ ಮಾಡ್ತಾರೆ, ಯಾರೋ ಓವರ್ಟೇಕ್ ಮಾಡಿದರು. ಚೆನ್ನಾಗಿದೆ ನೋಡಿ, ಕೆಳಗಡೆ ಅಂತೂ ದೊಡ್ಡ ಪಾತಾಳ ಇದೆ. ಸೂಪರಾಗಿದೆ. ಮುಂದೆ ಒಂದು ಟರ್ನಿಂಗ್ ಬರುತ್ತೆ, ಮುಂದೆ ಯಾವುದೊಂದು ಒಳ್ಳೆ ಶಾರ್ಪ್ ಹೇರ್ ಪಿನ್ ಟರ್ನ್ ಬಂದರೆ ಮತ್ತೆ ತೋರಿಸ್ತೇನೆ ನಿಮಗೆ. ಬಂತು ಇಲ್ಲ ಯಾವುದೋ ಒಂದು ಬಂತು, ನೋಡೋಣ ಬನ್ನಿ. ಕೆಳಗಡೆ ಪಾತಾಳ ಕಾಣುತ್ತೆ, ನೋಡೋಣ. ಇಲ್ಲ, ನೋಡಿ ಬಂತು ಹೇರ್ ಪಿನ್ ಕರು ನೋಡಿ. ಮೇಲೆ ಹೋಗುತ್ತಂಗೆ ಸೂಪರಾಗಿದೆ ಕಿರಣ್ ಇದು. ನನಗಂತೂ ತುಂಬ ಇಷ್ಟ ಈ ಥರ ಡ್ರೈವಿಂಗ್, ಲಾಂಗ್ ಡಿಸ್ಟೆನ್ಸ್ ಹೋಗ್ಬೇಕಂದ್ರೆ. ಇಂಡಿಯಾದಲ್ಲೂ ಇಷ್ಟ, ಎನಿವೇರ್ ಇನ್ ದ ವರ್ಲ್ಡ್ ಈ ಥರ ಡ್ರೈವಿಂಗ್ ಮಾಡ್ಕೊಂಡು ಹೋಗೋದು ತುಂಬ ಇಷ್ಟ. ಲಾಂಗ್ ಡಿಸ್ಟೆನ್ಸ್, ಅದು ಫ್ರೆಂಡ್ಸ್ ಜೊತೆಗೆ ತುಂಬ ಇಷ್ಟ ನನಗೆ. ಇವ್ರು ನಂಬರ್ ಹಾಕಿಲ್ಲ ಇಲ್ಲಿ, ಹೇರ್ ಪಿನ್ 38 ಹೇರ್ ಪಿನ್ ಕರು ಅಂತ.
ಓ ಅಷ್ಟು ಕೆಳಗಡೆಯಿಂದ ಬಂದ್ವಿ ನಾವು. ಹೌದಾ? ಓಕೆ, ಚೆನ್ನಾಗಿದೆ. ನೋಡಿ ಹೆಂಗೆ ದಟ್ಟ ಕಾಡಿದೆ. ಹುಲಿ, ಸಿಂಹ, ಕರಡಿ ಇದ್ರೂ ಇರ್ಬೋದು. ಕರಡಿ ಜಾಸ್ತಿ ಇದೆ ಜಪಾನಲ್ಲಿ. ಹಾಂ, ಫುಲ್ಲು ದಟ್ಟ ಕಾಡು. ಓ ಮತ್ತೆ ಮೇಲೆ ಹೋಗ್ತದೆ ಕಿರಣ್ ಈಗ, ಮತ್ತೆ ಮೇಲೆ ಹೋಗ್ತಾಯಿದೆ ಈಗ. ಹಾಂ ನೋಡಿ ಹೇರ್ ಪಿನ್ ನೋಡಿ. ಹಾಂ ಸಗದಾಗಿದೆ ಅದು. ವಾ, ಫ್ರೆಶ್ ಇದು ಇದೆ ಅಲ್ಲಿ. ಒಳ್ಳೆ ಒಂಥರ ಅದು ಕಾಡಲ್ಲಿ ಬರುತ್ತಲ್ಲ ಸ್ಮೆಲ್, ಒಂಥರ ಫ್ರೆಶ್ ರಿಚ್ ಇನ್ ವೆಜಿಟೇಷನ್ ಅಂತ ಹೇಳ್ತಾರಲ್ಲ, ಆ ಥರ ಇದೆ ಇಲ್ಲಿ. ಹಾಂ, ಇಲ್ಲಿಂದ ನೋಡೋಣ ಕೆಳಗಡೆ ಪಾತಾಳ ಕಾಣ್ತು ಇಲ್ಲ. ಓ ಅಲ್ಲ, ವಾಟರ್ ಫಾಲ್ಸ್ ನೋಡೋಕೆ ಹೋಗ್ತಿದ್ದೀವ ಈಗ. ಅರವಾ ಸೂಪರ್ ಗಾಡಿ ನೋಡಿ, ಹೋಂಡಾ ಗಾಡಿ ಬ್ಲೂ ಕಲರ್ದು. ಅವ್ರಿಗೆ ಚಳಿ ಆಗಲ್ವಾ? ಸಿಕ್ಕಾಬಿಟ್ಟೆ ಚಳಿ ಆಗ್ತಾ ಇರ್ಬೋದು ಅವ್ರಿಗೆ. ನನಗೆ ಹೊರಗಡೆ ಕೈಗೆ ಹಾಕಿದ್ದಕ್ಕೆ ಚಳಿ ಆಗ್ತಾಯಿದೆ ನೋಡಿ. ಮಧ್ಯದಲ್ಲಿ ಬಿಸಿಲು ಬೇರೆ ಕಿರಣಿದು, ಸೂಪರಾಗಿ ಬಿಸಿಲು ಬೇರೆ ಇದೆ ಇಲ್ಲಿ. ಎಷ್ಟು ಚೆನ್ನಾಗಿದೆ. ಆಯಿತು, ಬಂತು ಅನಿಸುತ್ತೆ ನಾವು ಮೇಲೀಗ. ಓ ಸಖತ್ ಲಾಂಗ್ ಟರ್ನಿಂಗ್ ಇದೆ ಕಿರಣ್ ಈಗ. ಇಲ್ಲೆಲ್ಲ ನಮ್ಗೆ ನಿಂತ್ಕೊಂಡು ಒಂದು ಮಸಾಲ ಟೀ ಕುಡಿದ್ರೆ ಹೆಂಗಿರುತ್ತೆ ಕಿರಣ್. ಸಖತ್ ಮಜಾ ಇರುತ್ತೆ. ಸೊ ಹೊರಗಿದೆ ಇಲ್ಲಿ. ಅಷ್ಟು ಮೇಲೆ ಬಂದಿದೆ ನಾವು ಈಗ. ಒಂದು 360 ಡಿಗ್ರಿ ತೋರಿಸ್ಬಿಡ್ತೀರಿ ಹಿಂಗೆ ಟರ್ನ್ ಮಾಡಿ. ನೋಡಿ ಹೆಂಗಿದೆ 360 ಡಿಗ್ರಿ. ಚೆನ್ನಾಗಿ ಕಾಣ್ತಿದ್ದೇನಾ ನಿಮಗೆ? ಹೆಂಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಅದು ಕರ್ವ್ ನಂಬರ್ ಹಾಕಿದ್ರು ನೋಡಿ ಕಿರಣ್, 19 ಅಂತ ಇದೆ ನೋಡಿ. ಹಾಂ, ಈ ಥರ ನಂಬರ್ ಹಾಕಿದ್ದಾರೆ ನೋಡಿ. ಇಲ್ಲಿಂದ ಪಾತಾಳ ಕಾಣುತ್ತಾ ನಿಮಗೆ? ಇಲ್ಲ ಕಾರ್ ಅಡ್ಡಾಗುತ್ತೆ, ಕಾರ್ ಮೇಲಿಂದ ರೂಫ್ ಟಾಪ್. 20 ತೋರಿಸ್ದಲ್ಲಿ ಹೇರ್ ಪಿನ್ ಕರ್ವ್ ನಂಬರ್ 20. ಒಂದೇ ಸೀನ್ ಹೆಂಗಿದೆ ಗೊತ್ತಾ? ಸೂಪರಾಗಿದೆ ಸೀನು ನೋಡಿ. ಯಾವುದಿದು ಕಿರಣ್ ಹೇಳಿದ್ದು? ಮಲೆ ಮಹದೇಶ್ವರ ಬೆಟ್ಟನಾ? ಓ, ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕೆ? ಓ ಗುಡ್, ಚೆನ್ನಾಗಿದೆ. ಮತ್ತು ಕಾಡಾಣೆ ಎಲ್ಲ ಬರ್ತಾ ಇಲ್ಲಿ. ಚಿರತೆ ಇಲ್ಲ, ನವಿಲು ಕಾಣ್ತಾ ಇಲ್ಲ, ಚಿರತೆ ಕಾಣ್ತಾ ಇಲ್ಲ. ಓ ಕರಡಿ ಇಲ್ಲಿ, ಬಟ್ ಒಂದು ಕರಡಿ ಇಲ್ಲ ಇದರಲ್ಲಿ. ಓ 10.5 ಕಿಲೋಮೀಟರ್ಸ್ ಇದೆನಾ? ಫುಲ್ ಕರ್ವ್. ಡ್ರೈವಿಂಗ್ ಮಾತ್ರ ಮಾಹಿರ್ ಎಂಜಾಯಿಂಗ್ ದ ಡ್ರೈವಿಂಗ್. ಫುಲ್ ಖುಷಿ, ಅವರು ಫುಲ್ ಖುಷಿ ಎಂಜಾಯ್ ಮಾಡ್ತಿದ್ದಾರೆ ಡ್ರೈವಿಂಗ್ನ. ನಮಗಂತೂ ಮಜಾ ಬರ್ತದೆ, ಸಖತ್ ಮಜಾ ಬರ್ತಾಯಿದೆ. ಓಕೆ, ಲಾಸ್ಟ್ ಬಂದ್ವಿ ಅನಿಸ್ತಾ ಇದೆ. ಓ ಬಂದ್ವಿ ಕರೆಕ್ಟು. ಇಲ್ಲ, ಓ ಏನಿದೆ ಕಿರಣಲ್ಲಿ ಮುಂದೆ ನೋಡಿ ಹೆಂಗಿದೆ. ಓ ಇದೇನಿದೆ ಹೆಂಗಿದೆ? ಬಸ್ ಸ್ಟೇಷನ್ ಇದು ಏನು ಅಂತ? ಕರೆಕ್ಟ್, ಬಸ್ ಇದೆ 24 ಅದು ಬಸ್ ನಂಬರ್. ಓ ಟಾಯ್ಲೆಟ್ ಇದೆ ಇಲ್ಲಿ. ಹಾಂ ಓಕೆ, ಮುಂದೆ ಅಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಟ್ರ್ಯಾಮ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ನೋಡಿ, ಅಲ್ಲಿ ಕಾಣ್ತಿದ್ದೀನಾ? ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇದ್ರೆ ಅದು ಚೆನ್ನಾಗಿರುತ್ತೆ ಟ್ರ್ಯಾಮಲ್ಲಿ ಹೋಗೋಕ್ಕೆ. ಬನ್ನಿ, ಇಲ್ಲಿ ಏನೂ ಇಲ್ಲ, ಸುಮ್ಮನೆ ಇದಂಗೆ ರೆಸ್ಟ್ ಮಾಡೋಕ್ಕೆ. 10 ನಿಮಿಷ ಟೈಮ್ ಇದೆ ನೋಡಿ ಕಿರಣ್. ಯಾರು ಟಾಯ್ಲೆಟ್ ಹೋಗೋರು ನೀರು ಕುಡಿಯೋರು ಎಲ್ಲ ಹೇಳ್ಕೊಂಡಿಲ್ಲ. ಇವಾಗ ಮುಗಿಸ್ಕೊಂಬಿಡಿ, 10 ನಿಮಿಷ ಟೈಮ್ ಇದೆ. ಹಾಂ, ಅಲ್ಲಿ ಟಾಯ್ಲೆಟ್ ಇದೆ ನೋಡಿ. ಕಿರಣ್ ಹೋಗಿ ಇವಾಗ. ಟೀ ಕಾಫಿ ಎಲ್ಲ ಬರೀ ನೀರಿದೆ, ಟಾಯ್ಲೆಟ್ ಇದೆ. ಬನ್ನಿ ಆಯಿತು. ಎಸ್, ಅಲ್ಲಿ ದೂರ ಲೇಕ್ ಕಾಣ್ತಾ ಇದೆ ಮುಂದೆ. ಆಮೇಲೆ ಡ್ರೋನ್ ಶಾಟ್ ಇದ್ರೆ ನೋಡೋಣ. ಇಲ್ಲಿ ಬಂದ್ವಿ ನಾವು, ಯಾವುದೋ ಒಂದು ಸಿಟಿ ಹತ್ರ ಬಂದ್ವಿ. ಚೆನ್ನಾಗಿದೆ. ಇದು ಒಂದು ಟೂರಿಸ್ಟ್ ಸ್ಪಾಟ್ ಥರನೇ ಇದೆ ನೋಡಿ. ಎಲ್ಲ ನೋಡಿ ಜನ ಎಲ್ಲ, ಇದು ಗೊತ್ತಾಗ್ಬಿಡುತ್ತೆ ಕಮರ್ಷಿಯಲ್ ಏರಿಯಾ ಅಂತ. ಎಲ್ಲ ಟೂರಿಸ್ಟ್ ಜನ ಎಲ್ಲ ಗೊತ್ತಾಗ್ಬಿಡುತ್ತೆ. ಇಲ್ಲೆಲ್ಲೋ ನಾವು ಅಷ್ಟೊಂದು ವಾಟರ್ ಫಾಲ್ಸ್ ಹೋಗೋದು. ಇಲ್ಲಿ ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಬಂದಿದೆ. ಕರಡಿ ಇದೆ ಕಿರಣಿಲಿ, ಕರಡಿ ಇದೆ ಇಲ್ಲಿ. ಬಸ್ಗೆ ಪಾರ್ಕಿಂಗ್ 500 ಏನಂತ ಹಾಕಿದ್ದಾರೆ. ಎಲ್ಲ ತಾತಗಳೇ. ಹೌದಾ? ಓ ಅಷ್ಟು ಕಾಸ್ಟ್ಲಿನಾ? ಓ 15 ಮಿನಿಟ್ಸ್ ಫ್ರೀ ಅಂತ ಹಾಕಿದ್ದಾರೆ. ಇಲ್ಲೆಲ್ಲ ಕಾಸ್ಟ್ಲಿ ಇದ್ದೇ ಇರುತ್ತೆ ಪಾರ್ಕಿಂಗು.
ಹಾಂ, ಯು ಬೆಟರ್ ಪಾರ್ಕ್ ದ ಕಾರ್ ಅಂಡರ್ ದ ಶೇಡ್ ಸೊ ದಟ್ ವಿಲ್ ನಾಟ್ ಬಿ. ಹಾಂ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಇದು. ಹೊರಗಡೆ ತಂಪಾಗಿ ಏನು ಚೆನ್ನಾಗಿದೆ ಗೊತ್ತಾ ಇಲ್ಲಿ. ಬನ್ನಿ, ಇಳಿದ್ವಿ. ಮತ್ತೆ ಇಳಿದ ತಕ್ಷಣ ಘಾಟೆಲ್ಲ ಇಳಿದ ತಕ್ಷಣ ಒಂದು ಮೈ ಮುರಿಯೋ ಮಜಾನೇ ಬೇರೆ. ಚೆನ್ನಾಗಿರುತ್ತೆ. ಏನು ಬಿತ್ತು ಕಿರಣದು, ಹೋಯ್ತು ಐಫೋನ್ ಹೋಯ್ತು ಮುರ್ಕೊಂಡು. ಹಾಂ, ಗ್ಲಾಸ್ ಏನಾಯ್ತಾ, ಹೋಯ್ತಾ, ಕ್ಯಾಮ್ರಾ ಹೋಯ್ತು. ಆಯ್ತಾ? ನಾನು ಹಂಗೆ ಜೋಕ್ ಮಾಡ್ತಾ ಇದ್ದೆ. ಓ, ಹುಷಾರು, ಜೋಪನಾಗಿರಿ ಕಿರಣ್. ಇನ್ನು ಜರ್ನಿ ಸ್ಟಾರ್ಟ್ ಆಗಿಲ್ಲ. ವಿ ಗೋ ದಿಸ್ ಒನ್, Kegon Falls 300 meters and then the lake. Then let's see the natural museum, science museum. ಕೋತಿಗಳಿದೆ ಕಿರಣ್ ಇಲ್ಲಿ, ಹುಷಾರು, ಅದೆಲ್ಲ ಸ್ಪೆಕ್ಸ್ ಕಿತ್ಕೊಂಡ್ಬಿಡುತ್ತೆ. ಅದಕ್ಕೇನು ತಿನ್ನಕ್ಕೆ ಕೊಟ್ಟರೆ ಮಾತ್ರ ವಾಪಸ್ ಕೊಡುತ್ತೆ. ನಾನು ಅದೆಲ್ಲ ಅದು ಇನ್ಸ್ಟಾ ರೀಲಲ್ಲಿ ನೋಡಿದ್ದೀನಿ, ಗೊತ್ತಾ? ಸಖತ್ ಚೆನ್ನಾಗಿದ್ರ, ಬಿಸಿ ಬಿಸಿ ಚಳಿ ಚಳಿ ಎರಡು ಮಿಕ್ಸಿಂಗ್ ಇದೆ. ಈಗ ಏನದು ಮಲೆ ಮಹದೇಶ್ವರ ಬೆಟ್ಟ ಏನು ಮಾಡೋಣ ಹತ್ತಕ್ಕಾಗುತ್ತಾ? ಇಲ್ಲ, ಅದು ನಾಗಮಲೆ ಸರ್. ಅದು ನಾಗಮಲೆನಾ? ಮಹದೇಶ್ವರ ಬೆಟ್ಟಕ್ಕೆ ಆಲ್ರೆಡಿ ಬಂದಾಯ್ತು. ಓಕೆ, ನಾಗಮಲೆಗೆ ಹೋಗಬೇಕು ಅಂದರೆ ರಿಸ್ಕ್ ಈಗ. ಓ, ಮತ್ತೆ ಯಾವ ವಾಟರ್ ಫಾಲ್ ಇದು? ಇದು ಕೇಗಾನ್ ವಾಟರ್ ಫಾಲು, ಒಗೇನ್ಕಲ್ ವಾಟರ್ ಫಾಲ್ಸ್ ಅಂತ ಹೇಳ್ಬೋದು. ಒಗೇನಿಕಲ್, ಅಲ್ಲೇ ಮಲೆ ಮಹದೇಶ್ವರ ಬೆಟ್ಟ ಪಕ್ಕದಲ್ಲಿ ಓಕೆ, ಕರ್ನಾಟಕ ತಮಿಳುನಾಡು ಬಾರ್ಡ್ರಲ್ಲಿ. ಸೊ ಈಗ ಆ ಲೆಕ್ಕಕ್ಕೆ ಇಲ್ಲಿ ಇದು ಕೆಗಾನ್ ಫಾಲ್ಸ್. ಓಕೆ ಓಕೆ. ಅಲ್ಲಿ ಒಗೇನ್ಕಲ್, ಎರಡು ಕೆಗಾನ್ ಒಗೇನ್ ಎರಡು ಒಂದೇ ಇದೆ, ಚೆನ್ನಾಗಿದೆ. ಕಿರಣ್ ಅಲ್ಲ ನೋಡಿ, ನಿಮ್ದು ಕೆಂಪು ಬಸ್ ಬರ್ತಾ ಇದೆ. ನಿಮ್ದು ಕೆಂಪು ಬಸ್ ಬರ್ತಾ ಇದೆ ನೋಡಿ. ನನಗೆ ಕೆಂಪು ಬಸ್ ಅಂದ್ರೆ ತುಂಬಾ ಇಷ್ಟ. ಕೆಂಪು ಕಲರ್ ಕಾಂಪೌಂಡ್ ಇದೆ ನೋಡಿ. ಕೆಂಪು ಎಲ್ಲ ಕೆಂಪು. ಅಂಡ್ರೂರು ಕೂಡ ಕೆಂಪು ಹಾಕಿದಾರ? ಖಂಡಿತ ಸರ್, ಅದನ್ನ ತೋರಿಸಲ್ಲ. ಈ ಬದಲು ಈ ಥರ ಸಪ್ರೇಟಾಗಿ ಒಂದು ಫುಡ್ ಸ್ಟ್ರೀಟ್ ಥರ ಮಾಡಿಬಿಟ್ಟಿರ್ತಾರೆ. ಎಲ್ಲ ಊಟ ತಿನಿಸು ಎಲ್ಲ ಇಲ್ಲೇ ಇರೋದು, ಎಲ್ಲ ಇಲ್ಲೇ ತಿಂದ್ಬಿಟ್ಟೆ ಹೋಗೋದು ಅಂತ. ಓ, ಅಲ್ಲೊಂದು ಇನ್ನೂ ಸಿನಿಕ್ ಸ್ಪಾಟ್ ಥರ ಇದ್ದಂಗಿದೆ, ಅಲ್ಲಿ ನೋಡ್ಕೊಂಬರೋಣ. ಅಲ್ಲಿ ನೋಡ್ಬೋದು. ಓ, ಕೇಗಾನ್ ಫಾಲ್ಸ್ ಎಲಿವೇಟರ್ ಅಂತಿದೆ. ಇದಕ್ಕೇನು ಮತ್ತೆ ಟಿಕೆಟ್ ತೊಗೋಬೇಕು ನಾವು? ಓಕೆ. ಅಲ್ಲ, ಮತ್ತೆ ಇದಕ್ಕೆ ಅಡ್ವಾನ್ಸ್ ಮತ್ತೆ ಏನು ಬುಕ್ ಮಾಡ್ಬೇಕಾ ಆನ್ಲೈನಲ್ಲಿ ಅಂತ? ಏನಿದು ಎಲ್ಲ ಅನ್ಕೋತೀವಿ ಸರ್. ಹಾಂ, 600 ರೂಪಾಯಿ ಒಬ್ರಿಗೆ. ದಾರೆನ್ ಅಂದರೆ ಅಡಲ್ಟ್ಸ್ಗೆ 600 ರೂಪಾಯಿ. ನಿಮಗೆ ವಿದೇಶಿಗರಿಗೆ ಸಪ್ರೇಟು ಆ ಥರ ಇದೆಯಾ? ಇಲ್ಲ, ಎಲ್ಲರೂ ಇಂಡಿಯಾದಲ್ಲಿ ಮಾತ್ರ ಆ ಥರ, ವಿದೇಶಿಗರಿಗೆ ಸಪ್ರೇಟು ಆ ಥರ. ಓಕೆ, 600 yen. ಆ ಕಡೆ ಹೋಗಂಗಿಲ್ಲ. ಓ, ಕ್ಯಾಶ್ ಓನ್ಲಿ, ನೋ ಕಾರ್ಡ್. 600 ದಾರೆನ್ $600. Scheiße, zu weit. Cash only. No card? No card? No card, okay. I pay 3 tickets. 3 people. I want to clean up all the changes. No? Oh my God. Let me see. Okay. No. He is expert. He already checked. So many coins I have. Oh my God. You take one ticket. ಕಿರಣ್ ಒಂದು ಇಟ್ಕೊಳ್ಳಿ, ಅದು ಒಂದು ನಿಮಿಷ. ಇದು ಚೇಂಜ್ ನೋಡಿ, 1 kg ಆಗ್ತದೆ ಈಗ. ಹಾಂ, ಕೈಯಲ್ಲಿ ಇಟ್ಕೊಂಡು ಎಲ್ಲ 1 kg ಇದೆ. ಮತ್ತೆ ಎಲ್ಲ ಅದು ಈ ಕಡೆ ಸೈಡಿಗೆ ಮತ್ತೆ ಚೇಂಜ್ ಕೊಡ್ತಾರೆ. ಇಷ್ಟೊಂದು ಕ್ಯೂ ಇದೆ ನೋಡಿ ಹಿಂದ್ಗಡೆ. ನಾವು ಅವರೆಲ್ಲ ಬ್ಲ್ಯಾಕ್ ಮಾಡಿದ್ವಿ. ಹೌದಾ? ಇಲ್ಲ, ನನ್ನ ಟಿಕೆಟ್ ಮಾಡಿರಿ, 2 ಟಿಕೆಟ್ ಕೊಟ್ಟಿದ್ದು. ಮತ್ತೆ ಹಾಂ, ಬನ್ನಿ ಹೋಗೋಣ. ಅಂಡರ್ ಕನ್ಸ್ಟ್ರಕ್ಷನ್, ಸಾರಿ ಫಾರ್ ಇಲ್ಲಿದಾರಲ್ಲ ಅವು ಇವ್ರು ನೋಡಿ, ಟೋಪಿ ಗಿಪಿ ಹಾಕ್ಕೊಂಡು ಇದ್ದಾರೆ. ಓ, ಎಷ್ಟು ಕ್ಲೀನಾಗಿ ಬಿಡ್ತಾರೆ ನೋಡಿ. ಓಕೆ ಓಕೆ. ಇಲ್ಲಿ ನಿಂತ್ಕೊಂಡು ಬಂತು ಲಿಫ್ಟ್, ಬಂದ ತಕ್ಷಣ ಇದೇ ಲಿಫ್ಟಲ್ಲಿ ಹೋಗಬೇಕು. ಓಕೆ, ಮೇಲೆ ಹೋಗಂತ. ಓ, ಇಲ್ಲಿಂದ
ಆಟೋಮೆಟಿಕ್ ಓ ವೇಟ್ ಅ ಮೂಮೆಂಟ್ ಅಂತ ಹೇಳಿದರು. ಅಂದರೆ ಇನ್ನೊಂದು ಅಷ್ಟು ಇನ್ನೊಂದು 10 ಜನ ಆಮೇಲೆ ಕಳಿಸ್ಕೊಡ್ತಾರೆ. ಹಾಂ ಬರಮ್ಮ, ಬೇಗ ಬೇಗ ಬನ್ನಿ. ಸೊ ಇಲ್ಲಿಂದ ಇದು 100 ಮೀಟರ್ ಅಷ್ಟೇನಾ? 40 ಮೀಟರ್ ಎಲ್ಲ ಮೀಟ್ರ್ ಹಾಕ್ಬೇಕು ಸರ್. ಮೀಟ್ರ್ ಲೆಕ್ಕದಲ್ಲಿ ಅದು ಇದ್ರ ಲೆವೆಲ್ ಅಲ್ಲ. 100 ಮೀಟರ್ 50 ಮೀಟ್ರ್ 50 ಮೀಟರ್ ಬಂತು. 50 ಮೀಟ್ರ್ ಬಂತು. ಕಿವಿ ಹೊಡಿತಾ ಇದೆ, ಬ್ಲ್ಯಾಕ್ ಆಗ್ತಾ ಇದೆ. 60 ಗೊತ್ತಾಗ್ತಾನೆ ಇಲ್ಲ ಹೋಗ್ತಿರೋದು. 70 ಮೀಟ್ರ್ ಆಯಿತು. ಓ 100 ಮೀಟರ್ಸ್ ಹೈಟ್ ಇದೆ ಇದು. 80. ಓಕೆ ಓಡ್ರಿ ಎಲ್ಲರೂ ಓಡ್ರಿ. ಓ ಒಳಗಡೆ ಟನ್ ಥರ ಇದೆ ಇದು. ಓ ಮೈ ಗಾಡ್, ಅದಕ್ಕೆ ಚಳಿ ಇದೆಯಲ್ಲ ಇದು ಒಳಗಡೆ. ಹಿಂಗಿದೆ ನೋಡಿ, ಇಲ್ಲಿ ಬಂದು ವಿಸಿಲ್ ಹಾಕಿದ್ರೆ ಪ್ರತಿಧ್ವನಿ ಆಗುತ್ತೆ ಜೋರಾಗಿ. ಹುಯ್ ಅಂತ ವಿಸಿಲ್ ಹಾಕಿದ್ರೆ ಜೋರಾಗಿ ಅಂತ ಕಿರಿಚೋದು ಚೆನ್ನಾಗಿರುತ್ತೆ. ಇಲ್ಲಿ ಇವ್ರು ಅಡ್ಡ ಬರ್ತಿದ್ದಾರೆ ನಮಗೆ ಬ್ಯಾಗ್ ಹಾಕ್ಕೊಂಡು. ಚೆನ್ನಾಗಿದೆ ಇದು. ಹಲೋ ಗಲಾಟೆ ಮಾಡ್ತದೆ ಅವ್ರಿಗೆ. ಹಿಂಗಿರ್ಬೇಕು ನಮಗೆ ಚೆನ್ನಾಗಿ. ಇಲ್ಲಿಂದ ಅಬ್ಸರ್ವೇಷನ್ ಪಾಯಿಂಟ್ ಅಂತ ಹಾಕಿದ್ದಾರೆ. ನೋಡೋಣ ಬನ್ನಿ. ಎಲ್ಲ ಸ್ಕೂಲ್ ಹುಡುಗರೆಲ್ಲ ಬಂದುಬಿಟ್ಟಿದ್ದಾರೆ. ಹುಡುಗರೆಲ್ಲ ಬಂದಿದ್ದಾರೆ. ಓ ನೋಡಿ ಚೆನ್ನಾಗಿದೆ ಹುಡುಗರೆಲ್ಲ ಕ್ಯೂಟಾಗಿ. ಓ ಈ ಥರ ಇದೆ ಇಲ್ಲಿ. ಓ ನೈಸ್. ಎಲ್ಲ ಸ್ಕೂಲ್ ಹುಡುಗರೆಲ್ಲ ಬಂದಿದ್ದಾರೆ. ಹಲೋ ಹಲೋ ಹಾಯ್ ಹಾಯ್. ಎಲ್ಲಿದೆ ಫಾಲ್ಸೇ ಕಾಣ್ತಾ ಇಲ್ಲ. ವಾವ್ ಸೂಪರಾಗಿದೆ ಕಿರಣ್ ಇದು. ಸಾರಿ ವಾವ್ ಅಮೇಜಿಂಗ್. ಸರ್ ದೂದ್ ಸಾಗರ್ ಸೇಮ್ ದೂದ್ ಸಾಗರ್ ಥರ ಇದೆ ಕಿರಣ್ ಇದು. ಹಾಂ ತುಂಬ ಚೆನ್ನಾಗಿದೆ. ದೂದ್ ಸಾಗರ್ ಥರ ಇದೆ. ಪ್ರವಾಸಿಯದಲ್ಲೂ ಇದೇ ಥರ ಹರಿಯುತ್ತೆ ಕೆಳಗಡೆ. ನನಗೆ ಇದು ದೂದ್ ಸಾಗರ್ ಪಾರ್ಟ್ ಅಂತಿದೆ. ಅದು ಏನಾಗ್ಬಿಟ್ಟು ಮಳೆ ನಿಂತು ಹಾಗಾಗಿಬಿಟ್ಟು ನೀರು ಕಡಿಮೆ ಬರ್ತಾ ಇದೆ. ಮಳೆ ಜೋರಾಗಿ ಬಂದರೆ ಇನ್ನೂ ನೀರು ಜಾಸ್ತಿ ಬರ್ತಾ ಇತ್ತು. ನಮಗೋಸ್ಕರ ಸ್ವಲ್ಪ ಕಡಿಮೆ ಮಳೆ ಬಂದಿದೆ. ಚೆನ್ನಾಗಿದೆ ನೋಡಿ. ಈ ಕಡೆ ಒಂದು 360 ಡಿಗ್ರಿ ತೋರಿಸೋ ಹೆಂಗಿದೆ ಅನ್ನೋದು. ಕಿರಣ್ ಬೈನಾಕ್ಯುಲರ್ ಇದೆ ಇಲ್ಲಿ. ದುಡ್ಡು ಹಾಕ್ಬಿಟ್ಟು ಬೈನಾಕ್ಯುಲರಲ್ಲಿ ನೋಡೋದು. ಓ ಅಲ್ಲಿಂದ ನಾವು ಎಲ್ಲ ಒಳಗಡೆ ಬಂದ್ವಿ. ಈ ಥರ ಮಾಡಿದ್ದಾರೆ ನೋಡಿ. ಇಲ್ಲಿ ಬಂದು ಪೇಂಟಿಂಗ್ ಮಾಡ್ತಿದ್ದಾರೆ. ಓ ಗುಡ್ ನೋಡಿ, ಪೇಂಟಿಂಗ್ ಮಾಡ್ತಾನೆ ಹುಡುಗ, ಚಿಕ್ಕ ಹುಡುಗ ನಿಂತ್ಕೊಂಡು. ಹಿಂದ್ಗಡೆ ನೋಡಿ ಇಲ್ಲಿನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಕೆಳಗಡೆ ಹೋಗಂಗಿಲ್ಲ. ಓ ನೋಡಿ ಹೆಂಗಿದೆ ಅದು, ಸೂಪರಾಗಿದೆ. ಆಮೇಲೆ ಅಲ್ಲಿ ಏನೋ ನೀರು ಧುಮುಕ್ತಾ ಇದೆ. ಓಕೆ ಅಲ್ಲಿಂದ ನೋಡಿ ನೀರನ್ನು ಧುಮುಕ್ತಾ ಇದೆ. ಓ ಈ ಥರ ಇದೆ ಫಾಲ್ಸ್. ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಇನ್ನೊಂದು ಅಬ್ಸರ್ವ್ ಏನಂದರೆ ಮೇಲೆಯಿಂದ ಕಲ್ಲೆಲ್ಲ ಬಿದ್ದು ತಲೆಗೆಲ್ಲ ಹೊಡಿಬಾರ್ದು ಅಂತ ಈ ಥರ ಎಲ್ಲ ಗ್ರಿಲ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ. ಆ ಬೆಟ್ಟದಲ್ಲಿ ಲಿಫ್ಟ್ ಕೊರೆದು ಅಲ್ಲಿ ಟನಲ್ ಒಳಗಡೆ ಬಂದ್ವಿ ನಾವೀಗ. ಸೊ ಹೆಂಗೆ ಮಾಡಿದ್ದಾರೆ ಅಂದರೆ ಟನಲ್ ಒಳಗಡೆ ಹೋಗ್ಬಿಟ್ಟು ದೊಡ್ಡ ಬೆಟ್ಟ ಇದೆ, ಮತ್ತೆ ಅಲ್ಲಿ ಇದು ಟನಲೆಲ್ಲ ತೋಡ್ಬಿಟ್ಟು ಅಲ್ಲಿ ಎಲಿವೇಟರ್ ಮಾಡಿದ್ದಾರೆ. ಅಂದರೆ ವಾಟರ್ ಫಾಲ್ಸ್ ಇದೆಯಲ್ಲ ಕಂಪ್ಲೀಟಾಗಿ ಗೋಡೆಯಲ್ಲೇ ನಾವು ಬಂದಿದ್ದೀಗ. ಅಂದರೆ ಒಳಗಡೆಯಿಂದ ಮೇಲೆ ಬಂದು ಇಲ್ಲಿ ಈ ಲೆವೆಲ್ಗೆ ಬಂದಿದ್ದೀವಿ ಈಗ. ಸೊ ಮೇಲ್ಗಡೆದೆಲ್ಲ ನೋಡಿಕೊಂಡು ಈಗ ಕೆಳಗಡೆ ಹೋಗೋಣ. ಕೆಳಗಡೆ ಹೋಗ್ಬಿಟ್ಟು ಇನ್ನೊಂದು ರೌಂಡು ನೋಡೋಣ. ಅಲ್ಲಿ ಚೆನ್ನಾಗಿದೆ. ಓ ಕೆಳಗಡೆ ಹೋಗ್ಬೋದು, ಇನ್ನೂ ಕೆಳಗಡೆ ಹೋಗ್ಬೋದು. ಸಖತ್ತಾಗಿದೆ. ಓ ಇಲ್ಲಿ ನೋಡಿ, ಇಲ್ಲಿಂದ ಇನ್ನೂ ಚೆನ್ನಾಗಿ ಕೊಡ್ತಿಲ್ಲ. ಅಂಗಡಿ ಎಲ್ಲ ನೋಡಿ. ಅಂಗಡಿಯಲ್ಲಿ ಚಾಕ್ಲೇಟು, ಲಾಲಿಪಾಪು, ಪೋಸ್ಟ್ ಕಾರ್ಡು, ಸೋವೇನಿಯರ್ಸ್ ಅಂತ ಹೇಳ್ತಾರಲ್ಲ ಅದೆಲ್ಲ ಇದೆ. ಓ ಇದು ಸಖತ್ತಾಗಿದೆ. ಇದು ವಾವ್ ಸೀನ್ ಮಾತ್ರ ಇದು ಏನು ತುಂಬ ಚೆನ್ನಾಗಿದೆ. ವಾವ್ ಮತ್ತೆ ಕೆಳಗಡೆ ಒಂದಿದೆ. ಸೂಪರಾಗಿದೆ ನೋಡಿ, ಹಿಂಗಿದೆ. ಅಮೇಝಿಂಗ್, ಸೂಪರಾಗಿದೆ. ಈಗ ಮತ್ತೆ ಒಂದು ರೌಂಡ್ ಕೆಳಗಡೆ ಹೋಗೋಣ ಬನ್ನಿ. ಇನ್ನೂ ಚೆನ್ನಾಗಿದೆ. ಕೆಳಗಡೆ ಏನಿದೆ ಇಲ್ಲಿ ಫಾಲ್ಸ್ ನೋಡಿ, ಸಖತ್ತಾಗಿದೆ. ವಾವ್ ಇನ್ನೊಂದು ಫಾಲ್ಸ್ ಇದೆ. ಓ ಇಲ್ಲೊಂದು ಅಂಗಡಿ ಎಲ್ಲ ಇದೆ ಇಲ್ಲಿ ಕೆಳಗಡೆ. ವರ್ತ್ರಿ ಇದು, ಚೆನ್ನಾಗಿದೆ. ಇಲ್ಲಿ ಮತ್ತೆ ಟಿಕೆಟ್ ಅನ್ನು ಬರಲ್ಲಪ್ಪ ಅಲ್ಲಿ ಆ ಸ್ಪಾಟಿಗೆ. ಹಾಂ ಕರೆಕ್ಟು. 400 ಅಂತ ಒಂದು ಟಿಕೆಟ್ ಇದೆನಾ? ಇಲ್ಲ, ಫ್ರೀ ಇದೆ ಇಲ್ಲಿ.
ಓ ದೊಡ್ಡ ಕ್ಯೂ ಇದೆ ಇಲ್ಲಿ. ಇಟ್ಸ್ ಅ ಲಾಂಗ್ ಕ್ಯೂ. ಓ ಜಸ್ಟ್ ಟೇಕ್ ಅ ಫೋಟೋ, ದಿರ್ ಇಸ್ ಅ ಲಾಂಗ್ ಕ್ಯೂ. ನೋಡಿ ಎಲ್ಲ ಟೀ ಶರ್ಟ್ಸ್ ಎಲ್ಲ ಇದೆ. ಬ್ಯಾಗ್ ಇದು ಬ್ಯಾಗ್ ರೈಟ್. ನಿಕ್ಕೋ ಟೀ ಶರ್ಟ್ ಇದೆ 3520. ಯು ವಾಂಟ್? ಇದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವೇ ಇರುತ್ತೆ ಇಲ್ಲೆಲ್ಲ. ನಿಮಿಷ ಕ್ಯೂವಲ್ಲಿ ನಿಂತ್ಕೊಂಡ ತಕ್ಷಣ ಇಷ್ಟೆಲ್ಲ ಗ್ಯಾಪ್ ಬರ್ತಾ ಇದೆ ನಮಗೆ. ನೋಡಿ ಸೂಪರಾಗಿದೆ ಇಲ್ಲಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾವು ಈ ಕಾರ್ನಲ್ಲಿ ಹೋಗಿ ಆಕ್ಯುಪೈ ಮಾಡ್ಕೊಂಡ್ಬಿಟ್ರೆ ಆಯಿತು. ನೋಡಿ ವೀಡಿಯೋ ಮಾಡ್ಕೊಂಡು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ ನೋಡಿ. ಇವರಾದ್ಮೇಲೆ ನಮ್ಮದು ಫೋಟೋ ಉಟ್ಕೊಳ್ಳೋಣ. ಇಲ್ಲಿ ನಮಗೆ ಜಾಗ ಸಿಕ್ತು. ಏನು ಚೆನ್ನಾಗಿದೆ ಇದು ಸ್ಪಾಟ್, ಸೂಪರಾಗಿದೆ. ಇದೆ ಅಲ್ಲೊಂದು ಜರಿ ಹರಿತಾ ಇದೆ, ಅದೇ ಮೇನ್ ಅಟ್ರಾಕ್ಷನ್. ಯಾಕೋ ಇಲ್ಲಿ ಮೇಲೆ ಯಾಕೋ ಇಲ್ಲ ಫಾಲ್ಸು. ಚೈನಾದಲ್ಲಿ ಆಗಿದ್ರೆ ಈ ನೀರನ್ನ ಪಂಪ್ ಮಾಡಿ ಮೇಲೆ ಹಾಕಿ ಇಲ್ಲಿಂದ ಒಂದು ಫಾಲ್ಸ್ ಹಾಕೋರು. ಇದು ನ್ಯಾಚುರಲ್ ಆಗಿದೆ. ಈ ಕ್ಯೂವಲ್ಲಿ ನೋಡಿ ಯಾವಾಗ ನಿಂತ್ಕೊಂಡು ವೀಡಿಯೋನೇ ಮಾಡ್ತಾಯಿದ್ದಾರೆ. ಎಷ್ಟೊತ್ತು ವೀಡಿಯೋ ಮಾಡೋದು, ಮೆಮೊರಿ ಖಾಲಿ ಆಗುತ್ತೆ, ಬ್ಯಾಟ್ರಿ ಖಾಲಿ ಹೋಗುತ್ತೆ. ಬನ್ನಿ ಹೋಗೋಣ. ಇಲ್ಲೊಂದು ಅಂಗಡಿ ಇದೆ, ಬಂದ ತಕ್ಷಣ ಎಲ್ಲ ಪರ್ಚೇಸ್ ಮಾಡಿ ತಿನ್ನಿ ಅದೆಲ್ಲ. ಹೆಂಗೆ ಎಂಟ್ರಿ ಆಗಬೇಕು? ಎಕ್ಸಿಟ್ ಎಂಟ್ರಿ. ಓ ಹಿಂಗೆ ಹೋಗೋಣ ಬನ್ನಿ. ಜಪನೀಸ್ ಸ್ಕೂಲ್ ಹುಡುಗರು ನೋಡಿ ಫುಲ್ಲು ಸ್ಕೂಲ್ ಇರಬೇಕು, ಕಾಲೇಜ್ ಇರಬೇಕು, ಗೊತ್ತಾಗ್ತಾ ಇಲ್ಲ. ಈ ಕಡೆಯಿಂದ ಹೋಗೋಣ ಬನ್ನಿ. ಈ ಕಡೆಯಿಂದ ಬನ್ನಿ ಹೋಗೋಣ, ಚೆನ್ನಾಗಿದೆ ನೋಡಿ. ಫೋಟೋ ಹೊಡ್ಕೊತಾ ಇದ್ದಾರೆ ಚೆನ್ನಾಗಿ ಕ್ಲೀನಾಗಿ. ವೀಡಿಯೋ ಮಾಡ್ತಾರೆ. ಟನ್ನಲಿಂದ ಹಿಂಗೆ ಒಳಗಡೆ ಬರ್ಬೇಕಾದ್ರೆ ಇಲ್ಲಿ ದೇವರು ಗಣಪತಿ ಮೂರ್ತಿ ಅಂದ್ಕೊಂಡೆ, ಬಟ್ ಗಣಪತಿ ದೇವರಲ್ಲ, ಇವ್ರದ್ದು ಯಾವುದೋ ಜಪನೀಸ್ ದೇವರಿದೆ ನೋಡಿ. ಕಿರಣ್, ಅಲ್ಲಿ ದೇವ್ರ ಮೂರ್ತಿ, ಗಣಪತಿ ಮೂರ್ತಿ ನೋಡಿದ್ರಾ? ಗಣಪತಿ ದೇವಸ್ಥಾನ. ಓ ಓಕೆ. ನೋಡಿ ಅದೇ ಆ ಕಲ್ಲಲ್ಲಿ ಕೊರಬಿಟ್ಟು ಟನಲ್ ಮಾಡಿದ್ದು, ಆ ಲಿಫ್ಟಲ್ಲಿ ಹೋಗಿದ್ದು. ಮತ್ತು ಹಾಂ ಈಗ ಸ್ಕೂಲಲ್ಲಿ ಟ್ರಿಪ್ ಅಂತ ಕರ್ಕೊಂಡ್ಬರ್ತಿದ್ರಲ್ಲ ನಮ್ಮ ಸ್ಕೂಲಲ್ಲಿ, ಆ ಥರ ಇವರು ಟೀಚರು. ಓಕೆ ನೋಡಿ. ಹಲೋ ಹಲೋ. ಲಿಫ್ಟ್ ಬಂತು. ಬನ್ನಿ. 100 ಬಿಟ್ಟು ಕೆಳಗಡೆ ಹೋಗೋದು ಈಗ. ಹಾಂ, ಸೊ ಇಲ್ಲಿಂದ ಎಕ್ಸಿಟ್. ಟಿಕೆಟ್ನೆಲ್ಲ ಇಲ್ಲಿ ಬಿಸಾಕಬೇಕು. ಅದಿರಲಿ, ಟಿಕೆಟ್ ಇಟ್ಕೊಂಡಿದೆ ನನಗೆ. ಟಿಕೆಟ್ ಅಂತೂ ನಾವು ಬಿಟ್ಟಿರಲ್ಲ. ಹಾಂ ನೋಡಿ ಇವ್ರಿಗೆಲ್ಲ ಹೆಂಗೆ ಸಿಸ್ಟಮೆಟಿಕ್ಕಾಗಿ. ಇದು ಯಾವ ಕಿರಣದು? ಡೇರೆ ಹೂವನ ಚೆಂಡು ಹೂವನ? ಇದು ಚೆಂಡು ಹೂವನಾ? ಓ ಎಷ್ಟು ಚೆನ್ನಾಗಿ ನೋಡಿ. ಅಂತಾರೆ ಮೇಲೆ ಅಂತರ ಮೇಲೆ ತೇಲ್ತಾ ಇದೆ ಅಂತ, ಆ ಥರ ಎಫೆಕ್ಟ್ ಕೊಡ್ತಾ ಇದೆ. ಅದೇ ನಾನು ಬಸ್ಸಿಲ್ಲ ಅಂದ್ಕೊಂಡೆ. ಕರ್ನಾಟಕ ರಾಜ್ಯ ರಸ್ತೆ ಸಂಸ್ಥೆ ಬಿಟ್ಟಿದ್ದಾರೆ ಪಾಪ, ಬಸ್ ಬಿಟ್ಟಿದ್ದಾರೆ ಕಿರಣಲ್ಲಿ. ಕೆಂಪು ಬಸ್ಸು, ಗ್ರೀನ್ ಬಸ್ ಎರಡು ಬಿಟ್ಟಿದ್ದಾರೆ. ನಾವು ಬರ್ಬೇಕಾದ್ರೆ ಅದು ಬಸ್ ರೂಟ್ ಅಲ್ಲ, ಅದು ನಾವು ಕಾರಲ್ಲಿ ಏನು ಬಂದಿವಲ್ಲ, ಊಟಿ ಏರ್ಪಿನ್ ಕಾರ್ನೆಲ್ಲ ಮೇಲೆ ಸುತ್ತಾಡ್ಕೊಂಡು ಬಂದಿವಲ್ಲ. ಊಟಿಗೆ ಹೋಗ್ಬೇಕಾದ್ರೆ 2 ರೂಟ್ ಇದೆ, ಒಂದು ಮಸನಗುಡಿ ಮೇಲೆ, ಇನ್ನೊಂದು ಕೂಡ್ಲೂರ್ ಮೇಲೆ. ನಾವು ಬಂದಿದ್ದು ಕೂಡ್ಲೂರ್ ಮೇಲೆ. ಕರೆಕ್ಟ್. ಬಸ್ ಎಲ್ಲ ಮಸನಗುಡಿ ಮೇಲೆ ಬಂದಿರೋದು. ಈಗ ಮಳೆ ಬಂತು, ಛತ್ರಿ ಇಲ್ಲ. ಬೇರೆ ಕಂಟ್ರಿಯಲ್ಲಿ ಮ್ಯೂಸಿಯಂ ನೋಡೋಕ್ಕಿಂತ ನಮ್ಮ ಬೆಂಗಳೂರಲ್ಲಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ನೋಡ್ಕೊಂಡು ಬರ್ಬೇಕು ಕಿರಣ್. ನೀವು ನೋಡಿಲ್ಲ ಅದು ವಿಶ್ವೇಶ್ವರಯ್ಯ ಮ್ಯೂಸಿಯಮು? ಅಲ್ಲಿ ಹೋಗಿ ನಾನು 2-3 ಸಲ ಹೋಗಿದ್ದೀನಿ. ನನ್ನ ಮಕ್ಕಳನ್ನ ಕರ್ಕೊಂಡು, ಗೌರಿ ಕರ್ಕೊಂಡೆಲ್ಲ ಹೋಗಿದ್ದೀನಿ. ಏನಂದ್ರೆ ಅವ್ರ ಇಂಪ್ರೆಷನ್ ಸಖತ್ ಚೀಪ್. ಅದು 5 ರೂಪಾಯಿ 10 ರೂಪಾಯಿ ಅಷ್ಟೇ ಎಂಟ್ರಿ ಫೀ. ಬಟ್ ನಿಮಗೆ ಬೇಸಿಕ್ ಸೈನ್ಸು, ಬೇಸಿಕ್ ಎಲೆಕ್ಟ್ರಾನಿಕ್ಸು, ಅಲ್ಲೇ ನನಗೆ PN ಜಂಕ್ಷನ್ ಹೆಂಗೆ ವರ್ಕ್ ಆಗುತ್ತೆ ಇರೋದು ನಾನು ಅಲ್ಲೇ ನೋಡಿದ್ದು. ಇವಾಗೆಲ್ಲ ಯೂಟ್ಯೂಬಲ್ಲಿ AI ಮಾಡಿ ಎಲ್ಲ ಗ್ರಾಫಿಕ್ಸ್ ಎಲ್ಲ ನೋಡಿರ್ತೀರ. ಬಟ್ ನಾನು ವಿಶ್ವೇಶ್ವರಯ್ಯ ಮ್ಯೂಸಿಯಮಲ್ಲೇ ಗೊತ್ತಾಗಿದೆ ನನಗೆ 2 ಸ್ಟ್ರೋಕ್ 4 ಸ್ಟ್ರೋಕ್ ಇಂಜಿನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಎಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ ಇರಲಿ. ನೀವು ಒಂದ್ಸಲ ಹೋಗಿ, ನಾನು ನಿಮಗೆಲ್ಲ ಅದೇ ರೆಕಮೆಂಡ್ ಮಾಡ್ತೀನಿ. ಒನ್ಸ್ ಇನ್ ಲೈಫ್ ಟೈಮ್ ವಿಶ್ವೇಶ್ವರಯ್ಯ ಮ್ಯೂಸಿಯಂ ನೋಡಲೇಬೇಕು ನೀವು ಬೆಂಗಳೂರಲ್ಲಿ. ತುಂಬ ಚೆನ್ನಾಗಿದೆ, ಎಷ್ಟು ನಿಮಗೆ ಸೈನ್ಸ್ ಅರ್ಥ ಆಗುತ್ತೆ. ಸರಿ ಸರ್, ನೆಕ್ಸ್ಟ್ ಪಕ್ಕ ನೀವು ಅದು ಹೋಗಿ, ಚೆನ್ನಾಗಿದೆ ಅದು. ನೋಡಿ ಕೆಂಪೇಗೌಡ ಬಸ್ ನಿಲ್ದಾಣ ಇಲ್ಲೊಂದು ಇಲ್ಲ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್. ಓ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅದು. ಈ ಥರ ಬಯೋ ಡೀಸೆಲ್ ನೋಡಿ, ಬಸ್ಸಿಗೆಲ್ಲ ಬಯೋ ಡೀಸೆಲ್ ಅಂತ ಹಾಕಿದ್ದಾರೆ. ಗ್ರೀನ್ ಸಿಗ್ನಲ್ ಇದೆ, ಬನ್ನಿ ಹೋಗೋಣ, ರೋಡ್ ಕ್ರಾಸ್ ಮಾಡೋಣ. ಇದು ಯಾವ ಹೆಬ್ಬಾಗಿಲು ಗೊತ್ತಾ? ಇದು ಈ ಥರ ಬೆಂಗಳೂರಲ್ಲಿ ಇರ್ತಲ್ಲ ಹೆಬ್ಬಾಗಿಲು ಅಂತ, ಆ ಥರ ಇದು. ಬಂದೇರಘಟ್ಟಾಗ ಹೋಗ್ಬೇಕು ಅಂದ್ರೆ ಹೆಬ್ಬಾಗಿಲು, ಆ ಥರ ಇದು ಹೆಬ್ಬಾಗಿಲು. G7 ನಿಕೋ.
ಕಿರಣ್ ಹೆಂಗಿದೆ ಹೆಸರು? ಇದು ಲೇಕ್ ಹೆಂಗಿದೆ? ಕೆರೆ ಸಖತ್ತಾಗಿದೆ. ಏನು ಸರ್ ಇದ್ರ ಹೆಸರು? ಈ ಲೇಕ್ ಹೆಸರು ಬಂದ್ಬಿಟ್ಟು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು. ಅದೇ ಬೆಂಗಳೂರಿಂದ ನೋಡೋರಿಗೆ ಅವ್ರಿಗೆ ಜಪಾನ್ ವೀಡಿಯೋಸ್ ನೋಡ್ತಿದ್ದೀನಿ ಅಂತ ಅನ್ಸಲ್ಲ, ಬೆಂಗಳೂರು ವೀಡಿಯೋಸ್ ನೋಡ್ತಾ ಇದ್ದೀನಿ. ಇನ್ ಕೇಸ್ ಏನಾದ್ರು ಲೈಫಲ್ಲಿ ಫ್ಯೂಚರಲ್ಲಿ ಬೆಂಗಳೂರು ಏನಾದ್ರು ಡೆವಲಪ್ ಆದರೆ ಹೆಂಗಿರುತ್ತೆ ಅಂತ ನೋಡಬೇಕು ಅಂದರೆ ಶಶಿ ಸರ್ ಚಾನಲ್ ನೋಡಬೇಕು. ಫ್ಯೂಚರಲ್ಲಿ ಹೆಂಗಾಗುತ್ತೆ ಅನ್ನೋದನ್ನು ತೋರಿಸ್ತಾ ಅದೇ ತೋರಿಸ್ತದೆ ಅನ್ನೋದೇ. ಮತ್ತೆ ನಮ್ಮ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಹಿಂಗೆ ಇರುತ್ತೆ. ಅಚ್ಚುಕಟ್ಟಾಗಿದೆ. ನೋಡಿ ಬೆಟ್ಟ ಎಲ್ಲ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಹೆಬ್ಬಾಗಿಲಿಂದ ಹಿಂಗೆ ಸ್ಟ್ರೇಟ್ ಹೋದರೆ ಏನೋ ಒಂದು ಸ್ಟ್ಯಾಚ್ಯೂನ ಏನೋ ಶ್ರೈನ್ ಇನ್ನೊಂದು ದೇವಸ್ಥಾನ ಇದೆ. ಅದು ದೇವಸ್ಥಾನ ನೋಡ್ಕೊಂಡು ಹೋಗ್ಬಿಡೋಣ. ಆಮೇಲೆ ಇದೇನು ಗೊತ್ತಾ, ಕ್ಯಾಂಟೀನ್ ಅಲ್ಲ, ಇದೊಂದು ಟಾಯ್ಲೆಟು. ಕಿತ್ತಾಡಿ ಕೇರಣಿಲಿ ಒಳಗಡೆ ಹೋಗ್ಬಿಟ್ಟು ರೆಸ್ಟ್ ರೂಮ್ ಹೋಗಿದ್ದಾರೆ, ಹೋಗಿ ಬರ್ತಾರಂತೆ. ಎಷ್ಟೊತ್ತಾಯ್ತು ಅವಾಗಿನ ವೇಟ್ ಮಾಡ್ತಾನೆ, ಬರ್ತಾನೆ ಇಲ್ಲ. ಸಿಕ್ಕಾಕೊಂಡ್ರೆ ಒಳಗಡೆ ಇನ್ನೂ ಬರ್ತಾ ಇಲ್ಲ. ಎಷ್ಟೊತ್ತಾಯ್ತು? ನಮ್ಮ ಟಾಟಾ ವಾಚಲ್ಲಿ ನೋಡಿ ಟೈಮು 2:15 ಆಯಿತು. ಕಿರಣ್ ಆಯಿತಾ? ಏನು ಸಿಕ್ಕಾಕೊಂಡ್ರೆ ಒಳಗಡೆ? ಏನಾಯ್ತಪ್ಪ ಒಳಗಡೆ ಸಿಕ್ಕಾಕೊಂಡ್ರಾ? ಆಯ್ತಾ? ಬಂದಾಯ್ತಾ? ನಾನು ಒಳಗಡೆ ಸಿಕ್ಕೊಂಡು ಅಂದ್ಕೊಂಡೆ. ನಾನು 500 ಕೊಟ್ಟಾಯ್ತಾ? ಚೆನ್ನಾಗಿದೆ ರೀ ಇದು ನೋಡಿ, ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಹಿಲ್ ವ್ಯೂ ಅಂತಾರೆ ಇದಕ್ಕೆ, ಅನ್ನೋದು ಹಿಲ್ ವ್ಯೂ ಅಂತ. ನೋಡಿ, ಚಲೋ ಚೈಯ 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 ಚಲೋ ಚೈಯ ಚೈಯ ಹಿತಾಚಿಯ ಪಾವು ಜಲತ್ತು ಚಲೆ ಚಲ ಚೈಯ ಚೈಯ ಪಾವು ಜನತ್ತು ಚಲೆ ಚಲ ಚೈಯ 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 ಚೈಯ. ಇದೆಲ್ಲ ಈ ಥರ ಬಂದಾಗ ಯಾವುದೋ ಒಂದು ಹಾಡು ಜ್ಞಾಪಕ ಬಂದ್ಬಿಡುತ್ತೆ. ಅದೇ ಹಾಡು ಕಂಪ್ಲೀಟ್ ಎಂಟೈರ್ ಟ್ರಿಪ್ಪಲ್ಲಿ ಅದೇ ಆಗ್ತದೆ. ನನಗೆ ನಿನ್ನೆಯಿಂದ ಒಂದು ಸಾಂಗ್ ಜ್ಞಾಪಕ ಬರ್ತಾ ಇದೆ. ಅದ್ರದ್ದು ಹೆಡ್ಡಿಂಗ್ ನೀವೇ ಹೇಳ್ಬಿಡಿ. ಕೇಳುತ್ತಾ ನಾ ಹಾಡುತ್ತಾ ಹಾಡಿದೆ ಹೇಳ್ಬಿಡಿ ಆ ಹಾಡೋದು. ಅಲ್ಲ, ನಮ್ಮ ಕಿರಣ್ ಏನೋ ಒಂದು ಸ್ಪೆಷಲ್ ನೋಡಿದ್ರೆ. ಏನು ಕಿರಣ್, ಏನು ನೋಡಿದ್ರಾ? ಈಗ ನಮ್ಮೂರಿನ ಪೊಲೀಸ್ ಸ್ಟೇಷನ್ಗಳು ಅಂತಂದ್ರೆ ಹೆಂಗಿರುತ್ತೆ ಸರ್? ಆಗಿರುತ್ತೆ. ಅಲ್ಲೇನೋ ಗುಂಪಲ್ಲಿ ನ್ಯಾಯ ಮಾತಾಡ್ತಾ ಇರ್ತಾರೆ, ಚೆನ್ನಾಗಿ ಗುಳು ಅಂತ ತುಂಬಿರ್ತಾರೆ. ಅದ್ ನೋಡಿ, ಅದು ಯಾವ್ದೋ KFC ಚಿಕನ್ ಸೆಂಟರ್ ತರ ಇದೆ. ಏನೋ ಪೊಲೀಸ್ ಸ್ಟೇಷನ್ ಅದು ಪೊಲೀಸ್ ಸ್ಟೇಷನ್. ಹೋಗ್ತೀರಾ? ಯಾವ ಊರಲ್ಲಿ? ಅಲ್ಲ, ಹೋಗ್ತೀರಾ ಅಂತ ಕೇಳಿದೆ. ನಾನು ದಿನ ಹೋಗ್ತಿರ್ತೀನಲ್ಲ ಸರ್, ಅಲ್ಲಿದ್ರೆ ಹೋಗ್ತಿರ್ತೀನಿ. ಇಲ್ಲೊಂದ್ಸಲ ಹೋಗಿ ಬನ್ನಿ. ಹೋಗ್ಬೋದು, ಬಟ್ ಇನ್ನೊಂದು ಸ್ವಲ್ಪ ದಿನ ಆಗಲಿ. ಈಗಲೇ ಬೇಡ, ಸುತ್ತಾಡೋದೆಲ್ಲ ಮಾಡ್ಕೊಂಡು ನೋಡೋಣ. ವೇಟ್ ಮಾಡೋಣ, ನ್ಯೂಸಲ್ಲಿ ಬಂದರೆ ಬರುತ್ತೆ. ನೋಡೋಣ ಸರ್, ನಮ್ಗೆ ಯಾಕೆ ಬೇಕಾದ್ರೆ ಸಮಸ್ಯೆ ತಮಾಷೆ ಮಾಡಿದೆ ಅಂದರೆ ಯಾವ ಊರಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ, ಕೋರ್ಟ್ ಮುಂದೆ, ಹಾಸ್ಪಿಟ್ಲ್ ಮುಂದೆ ಜನ ಇರಲ್ವೋ, ಯಾವ ಊರಿನ ಶಾಲೆಗಳಲ್ಲಿ ಜನ ತುಂಬಿರ್ತಾರೋ ಆ ಊರು ಉದ್ಧಾರ ಆಗಿದೆ. ಕರೆಕ್ಟ್. ನಾನು ಅವಾಗೇ ಹೇಳ್ದಲ್ಲ, ನಮ್ಗೆ ಯಾವ ಸ್ಕೀಮು ಬೇಡ, ಮೂರು ಸ್ಕೀಮ್ ಬೇಕು. ಒಂದು ರೋಡು, ಒಂದು ಕರೆಂಟು, ಒಂದು ವಾಟ್ರು. ಪರ್ಫೆಕ್ಟ್ ಆಗಿದ್ರೆ ಸಾಕು, ಎಲ್ಲ ಆಟೋಮೆಟಿಕ್ಕಾಗಿ ಅದೇ ಡೆವಲಪ್ ಆಗಿಬಿಡುತ್ತೆ. ಆ ಊರಲ್ಲಿ ಒಬ್ಬ ವಕೀಲ, ಒಬ್ಬ ಡಾಕ್ಟ್ರು ಲಾಸಲ್ಲಿ ನಡೀತಾನೋ ಆ ಊರು ತುಂಬಾ ಸಮೃದ್ಧಿ ಆಗಿದೆ ಅಂತ. ಕರೆಕ್ಟಾಗಿ ಹೇಳಿದ್ರಿ. ಯಾವಾಗಲೂ ವಕೀಲರು ಮತ್ತು ಡಾಕ್ಟ್ರು ಲಾಸಲ್ಲಿ ಇರಬೇಕು. ಸೊ ಅದು ಪೊಲೀಸ್ ಸ್ಟೇಷನ್ನು. ಇದು ಯಾವ ಸ್ಟೇಷನ್? ಇದು ಬಸ್ ಸ್ಟೇಷನ್. ಇದು ಬಸ್ ಸ್ಟೇಷನಾ? ಬಸ್ ಸ್ಟೇಷನ್ ಅಲ್ಲ, ಅದು ಫೆರಿ ಸ್ಟೇಷನ್. ಇದು ಫೆರಿ ಸರ್ವಿಸ್ ಇದೆ. ಅಂದರೆ ಲೇಕಲ್ಲಿ ಆರಾಮಾಗಿ ಕುತ್ಕೊಂಡು ರೌಂಡ್ ಹೋಗ್ಕೊಂಬರಕ್ಕಷ್ಟೇ. ಟೂರ್ ಬುಟ್ ಟರ್ಮಿನಲ್ ಬರೀತಾರೆ ನೋಡಿ, ಕ್ರೂಸ್ ಇದು. ಕಿರಣ್, ಇಲ್ಲಿಂದ ವ್ಯೂ ಸಾಕಾಗಿದೆ. ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು. ಇಲ್ಲಿ ಸೂಪರ್ ಆಗಿದೆ ವ್ಯೂ. ಅದಕ್ಕೆ ಅವರು ಅದು ಟೂರ್ ಬುಟ್ ಇಲ್ಲೇ ಇಟ್ಟಿದ್ದಾರೆ. ಇಲ್ಲೇ ಅದು ಬಂದ್ಬಿಟ್ಟು ಒಂದು ಇದು ಲೇವ್ ಸಖತ್ ದೊಡ್ಡದಾಗಿದೆ ಕಿರಣ್. ಅಲ್ಲೆಲ್ಲ ಮುಂದೆ ಅಲ್ಲೆಲ್ಲ ಒಂಥರ ಇದು ಒಂಥರ ಬ್ಯಾಕ್ ವಾಟರ್ ಥರ ಇದೆ ಇದು. ಸಖತ್ ದೊಡ್ಡದಾಗಿದೆ. ಇದು ಸಿಸ್ಟಮ್ ಗೊತ್ತಾ ಜಪಾನಲ್ಲಿ? ಈಗ ಸಿಗ್ನಲ್ ಇದು ಬಟನ್ ಪ್ರೆಸ್ ಮಾಡಿಬಿಟ್ರೆ ಸ್ಟಾಪ್ ಮಾಡಿ ಇದು ನಮಗೆ ಕೊಡುತ್ತೆ ಈಗ ಆ ಥರ. ಅದೇ ಶ್ರೈನ್ ನೋಡಿ, ಇಲ್ಲಿ ಬರೆದಿದ್ದಾರೆ ಫುತಾರಾಸಾನ್ ಶ್ರೈನ್ ಅಂತ. ಇಲ್ಲಿ ನಿಂತ್ಕೊಂಡು ಮತ್ತೆ ಅಲ್ಲಿ ಕಮ್ ಫಾಸ್ಟ್, ವಿ ಹ್ಯಾವ್ ಟು ಕ್ರಾಸ್ ದ ಬೋತ್. ಬನ್ನಿ, ಈ ಥರ ಇದೊಂದು ದೇವಸ್ಥಾನ ನೋಡ್ಕೊಂಡು ಹೋಗ್ಬಿಡೋಣ ಅಷ್ಟೇ. ಇಲ್ಲಿ ನೋಡಿ, ನಮ್ಮ ಊರಲ್ಲಿ ನಂದಿ ಇರುತ್ತಲ್ಲ, ಶಿವನ ದೇವಸ್ಥಾನ. ಇವರು ನಂದಿ ಅಂತ ಥರನೇ ಇಟ್ಟಿದ್ದಾರೆ ನೋಡಿ. ಹೌದಾ? ನಂದಿನೇ ಇದು. ನಂದಿ ರೀ, 2 ಕೋಡಿ ಅದಕ್ಕೆ ನಂದಿ ಅದು ನೋಡಿ. ರೆಡ್ ಎಷ್ಟು ಚೆನ್ನಾಗಿದೆ. ಕಿರಣ್ ಒಳಗಡೆ ಹೋಗ್ಬೇಕಂದ್ರೆ ಇಲ್ಲಿ ಕೈ ಕಾಲು ತೊಗೊಂಡು ಹೋಗ್ಬೇಕು. ಇಲ್ಲಿ ನೋಡಿ, ಕಾಲಲ್ಲ ಕೈ ಎಷ್ಟು ತೊಳ್ಕೊಂಡು ಹೋಗ್ಬೇಕು ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಬ್ಯಾಂಬೂ ಥರ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ.
ಹಾಕೊಳ್ಳಿ, ತುಂಬ ಕೋಲ್ಡ್ ಆಗಿದೆ ನೀರು, ಗೊತ್ತಿಲ್ಲ, ಚೆನ್ನಾಗಿದೆ. ಆಮೇಲೆ ನೋಡಿ ರೆಡ್ಡಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನೆಲ್ಲ. ಇಲ್ಲಿ ಮೇಲ್ಗಡೆ ಮತ್ತೆ ಅದು ಮಲೆ ಮಹದೇಶ್ವರ ಬೆಟ್ಟ ಅಂತ ಹೇಳಿದ್ವಲ್ಲ, ನಾಗಮಲೆ ಬೆಟ್ಟಕ್ಕೆ ಇಲ್ಲಿ ಹೈಕಿಂಗ್ ರಿಸೆಪ್ಷನ್ ಇದೆ. ಎಲ್ಲ ಎಂಟ್ರಿ, ID ಕಾರ್ಡು, ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಎಂಟ್ರಿ ಮಾಡಿಸಿ ಒಂದು 1500 ಆ ಥರ ಏನು ಕೊಟ್ಟು ಮೇಲೆ ಹೋಗಿ ಸುಸ್ತಾಗಿ ಬರ್ಬೇಕಷ್ಟೆ ಕೆಳಗಡೆ. ನೋಡಿ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಇದೆ. ಕ್ಲೀನಾಗಿದೆಯಲ್ಲ ಇದು, ಇಲ್ಲಲ್ಲ? ಹಾಂ, ಮೂರು ಪೆನ್ ಇಟ್ಟಿದ್ದಾರೆ. ಇದ್ರಾಗ ಇದು ಕಾಮನ್ ಕಿರಣ್, ಇದು ಯಾವುದೇ ಬ್ಯಾಂಕ್ ಹೋಗಿ ಇಲ್ಲಿ ಹೋಗಿ ಈ ಥರ ಪೆನ್ ಇಟ್ಟಿರ್ತಾರೆ. ಆಮೇಲೆ ಗ್ಲಾಸು ಇಟ್ಟಿರ್ತಾರೆ. ನಂಬರ್ ಗ್ಲಾಸ್ ಹಾಕೋದು, ಪವರ್ ಗ್ಲಾಸ್ ಅಂತ ಹೇಳ್ತಾರಲ್ಲ, ಅದು ಇಟ್ಟಿರ್ತಾರೆ. ಎಲ್ಲ ಕಡೆ ಇರುತ್ತೆ. ಒಂದು ಸೂಪರ್ ಮಾರ್ಕೆಟಲ್ಲೂ ಇರುತ್ತೆ, ಆಮೇಲೆ ಬ್ಯಾಂಕಲ್ಲೂ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಆಮೇಲೆ ಇನ್ನೊಂದು ಕೇಳ್ಬೋದು, ನಾವು ಶೂ ಹಾಕೊಂಡೇ ಹೋದ್ವಿ, ಶೂ ಎಲ್ಲೂ ಬಿಡಲಿಲ್ಲ. ಇಲ್ಲ, ಯಾಕಂದರೆ ಇಲ್ಲಿ ಚಳಿಗಾಲದಲ್ಲಿ ಕಾಲು ಜುಮ್ ಅಂದ್ಬಿಡುತ್ತೆ. ಅದಕ್ಕೆ ಇದೇನು ಚೆನ್ನಾಗಿದೆ ಅಲ್ಲ ಇದು, ಶಾಂತಿ ಅಥವಾ ಏನೊಂದು ಹಾಕಿರ್ತಾರೆ. ಮೀನ ಮತ್ಸ್ಯ ದೇವರು ಇವ್ರದ್ದು. ಇದೆ ರೀ, ಬ್ಯಾಟ್ರಿ ಇದೆ. ನಾನು ಮುಗಿತು ಅಂದ್ಕೊಂಡೆ. ಇಲ್ಲ ನೋಡೋಣ ಬನ್ನಿ, ಚೆನ್ನಾಗಿದೆ ಇದು. ಆ ಹಗ್ಗ ನೋಡಿ ಎಷ್ಟು ದೊಡ್ಡದಾಗಿದೆ. ನಮ್ಮ ಊರಲ್ಲಿ ದೊಡ್ಡ ದೊಡ್ಡ ಜಾತ್ರೆಯಲ್ಲಿ ತೇರು ಜಗುತ್ತಾರಲ್ಲ, ಇಂಥ ಇದೇ ಟೈಪೇ ಇರುತ್ತೆ. ಇದು ಪ್ಲಾಸ್ಟಿಕ್ ಏನಿದು? ಓ ಹಿಂಗಿದೆ ಅದು ಕೆಳಗಡೆ ಬರ್ತದ್ದು. ಇಲ್ಲೊಂದು ಬಸ್ ಸ್ಟಾಪ್ ಇದೆ ಕಿರಣ್. ಗ್ರೀನ್ ಬಸ್. ದೇವಸ್ಥಾನ ಎದುರುಗಡೆ ಮತ್ತೆ ನೋಡಿ ಕಿರಣ್, ನಿಮ್ಮದು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು. ಅದೇ ಸಖತ್ ದೊಡ್ಡದಾಗಿದೆ, ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಸಖತ್ ದೊಡ್ಡದಾಗಿದೆ. ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ದೊಡ್ಡದಾಗಿದೆ ಅದು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು? ಸ್ವಲ್ಪ ಕಮೆಂಟಲ್ಲಿ ಹೇಳಿ ನೋಡೋಣ. ನಾನು ಬರೀ ಬಸ್ ಬೋರ್ಡ್ ನೋಡಿದ್ದೀನಿ. ಕೆಂಪೇಗೌಡ ಟು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು, ಆಮೇಲೆ ಶಿವಾಜಿನಗರ ಟು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ನೋಡಿದ್ದೀನಿ. ನನಗನ್ಸೋ ಪ್ರಕಾರ ಕೆರೆ ಇಲ್ಲ ಅನ್ಕೋತೀನಿ. ಈಗ ಕೆರೆ ಎಲ್ಲ ನುಂಗಿ ಇದು ತೆಗಿರ್ತಾರೆ, ಹಾಳು ಮಾಡಿರ್ತಾರಲ್ಲ. ಪಾರ್ಕಿಂಗ್ ಪೇ ಮಾಡಿದ್ವಿ, 500 ಜಪನೀಸ್ ಪಾರ್ಕಿಂಗ್ ಪೇ ಆಯಿತು. ಈಗ ಇಲ್ಲಿಂದ ಸೀದಾ ವಾಪಸ್ ಹೋಗೋದು ಮನೆಗೆ ಅಷ್ಟೇ. ಪಾರ್ಕಿಂಗ್ ಅಲ್ಲಿದೆ, ಕಾರಲ್ಲಿದೆ, ಹೋಗೋದು. ಈಗ ಹೋಗ್ತಾ ಏನೇನು ತೋರಿಸ್ತೀನಿ ಬನ್ನಿ. ಬಂತಾ? ಇಲ್ಲಿ ನೋಡಿ ಮುಂದೆ ಮ್ಯೂಸಿಕಲ್ ರೋಡ್ ಅಂತ ಹಾಕಿದ್ದಾರೆ. ಇಲ್ಲಿ 40 ಕಿಲೋಮೀಟರ್ಸ್ ಹೋದರೆ ಮ್ಯೂಸಿಕಲ್ ರೋಡ್ ಬರುತ್ತಂತೆ. ಹಾಂ, ಬಂತು. ಅದು ಸ್ಯಾಕ್ಸೋಫೋನ್ ತಗೊಂತಿದ್ದೆ, ಪೂ 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 ಅದು ಬರ್ತಾ ಇದೆ ಅಷ್ಟೇ. ಅದು ನಿಮ್ಮ ಕಮೆಂಟಲ್ಲಿ ಕೇಳ್ತಾ ನಿಮ್ಮ ಮುಂಬೈಯಲ್ಲಿ ಹಾಕಿದ್ರು ಆಯ್ತಾ. ಮುಂಬೈಲಿ ಹಾಕಿದಾಗ ಏನಾಯ್ತು, ಹಿಂಗೆ ಜನ ಬೇಕು ಅಂತ ಅಂದ್ಬಿಟ್ಟು ಸೈಡಲ್ಲಿ ಹೋಗಿ ಡಿವೈಡರ್ ಕುತ್ಕೊಂಡು ಬಿದ್ದೋಯ್ತಾ ಇದ್ರು. ಆಮೇಲೆ ಬಂದೇ ಮಾಡಿದ್ರು ಅದನ್ನ. ಪಾಪ. ಮತ್ತೆ ಬಂತ ಮ್ಯೂಸಿಕಲ್ ರೋಡ್. ಇಷ್ಟೇನಾ ನಿನ್ನ ಇದೇನಾ? ಜೈ ಹೋ ಅಂತಿದೆ ಅದು ಇಂಡಿಯಾದಲ್ಲಿ. ಇಲ್ಲ, ಮುಗೀತು, ಇಷ್ಟ ಅನ್ಸುತ್ತೆ. ಬಂದು ಇಳ್ಕೊಂಡ್ವಿ. ಇವತ್ತು ಬೆಳಿಗ್ಗೆ 1 ಡೇ ಟ್ರಿಪ್ ಹೋಗಿತ್ತು ನೋಡಿ. ಬೆಳಿಗ್ಗೆ ಅಲ್ಲಿಂದ ಹತ್ಕೊಂಡು ಹೋಗಿದ್ದು. 1 ಡೇ ಟ್ರಿಪ್ ಮುಗೀತು. ಓಕೆ, ಬಾಯ್. ಆಗ್ಬೇಕು, ಚೆನ್ನಾಗಿ ಬಿತ್ತದು. ಛತ್ರಿ ಮಳೆ ವಾತಾವರಣ, ಬಟ್ ಏನು ಯೂಸ್ ಆಗಲಿಲ್ಲ ನಮಗೆ. ಏನು ಕಿರಣ್ ಅಂತೂ ಮುಗಿಸ್ತಾ ಹೆಂಗಿತ್ತು ಟ್ರಿಪ್? 1 ಡೇ ಟ್ರಿಪ್ ಜಪಾನಲ್ಲಿ ಚೆನ್ನಾಗಿತ್ತು, ಸೂಪರ್ ಆಗಿತ್ತಲ್ಲ. ಓಕೆ ಚೈತ್ರಿ, ಬೆಳಿಗ್ಗೆ 7 ಗಂಟೆಗೆ ಬಿಟ್ಟರು, ಸಾಯಂಕಾಲ 6 ಗಂಟೆಗೆ ಬಂದ್ವಿ. ಮುರಿರಿ. ಇಷ್ಟೇ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನೇ ಕ್ವಶನ್ಸ್ ಏನೇ ಡೌಟ್ಸ್ ಇದ್ರೆ ಕೇಳಿ, ಆನ್ಸರ್ ನಾನು ಮಾಡ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ, ಬಾಯ್.